ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಹಲೋ ಸಂತೋಷ್ ಅವರೇ, ನಾಳೆ ಆಫೀಸಿಗೆ ಬನ್ನಿ, ಸ್ಟೋರಿ ಕೇಳ್ತೀನಿ. ಓಕೆ ಸರ್. ಇವನ ಹೆಸರು ಸುವಾರಿ ಸಂತೋಷ್. ಇವನಿಗೆ ಸಿನಿಮಾ ಅಂದರೆ ಹುಚ್ಚು. ಎದ್ದಾಗಿಂದ ಮಲ್ಕೊಳ್ಳೋವರೆಗೂ ಅಲ್ಲ ನಿದ್ದೆಲ್ ಕೂಡ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆಯಿಂದ ಇಂಡಸ್ಟ್ರಿಗೆ ಬಂದಿದ್ದಾನೆ. ಹೆಂಗಾಡ್ದೆ? ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಹಾಗಂತ ನಾನು ಚೆನ್ನಾಗಿ ಆಡ್ತೀನಿ ಅಂತ ಅನ್ಕೋಬೇಡ. ಇವಾಗ ಮನೆ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಂಜಿನಿಯರ್ ಅವಶ್ಯಕತೆ ಇಲ್ಲ. ನಾನು ಚೆನ್ನಾಗಿ ಹಾಡದೇ ಇರ್ಬೋದು, ಆದರೆ ಚೆನ್ನಾಗಿರೋ ಸಂಗೀತನ ಮೆಚ್ಕೋತೀನಿ. ಓಕೆ, ರಾಹುಕಾಲ ಮುಗೀತು, ಸ್ಟಾರ್ಟ್ ಮಾಡ್ತೀಯಾ? ಓಕೆ ಸರ್. ಓಪನ್ ಮಾಡಿದ್ರೆ ಒಂದು ಗೌರ್ಮೆಂಟ್ ಆಫೀಸರ್, ಹೆಸರು ಕಾರ್ತಿಕ್. ರೈತರಂದ್ರೆ ಎಲ್ಲಿಲ್ದಿರೋ ಪ್ರೀತಿ. ಅವ್ರಿಗೇನೇ ತೊಂದರೆ ಆದರೂ ಮೊದಲಲ್ಲಿರ್ತಾನೆ. ಹೆಂಡ್ತಿ ಶ್ರುತಿ, ಅವನ ಅತ್ತೆ ಮಗಳನ್ನೇ ಮದುವೆ ಆದ. ಆ ಹುಡುಗಿಗೀಗ ಪ್ರೆಗ್ನೆನ್ಸಿ. ಲೈಫ್ ಹ್ಯಾಪಿಯಾಗಿ ಸಾಕ್ತಾ ಇರೋ ಟೈಮಲ್ಲಿ, ಆದರೆ ವಿಧಿ ಆಡ್ತಾ ಇರೋ ನಾಟಕದಲ್ಲಿ ರಾಕ್ಷಸರಿಗೆ ಬಲಿಯಾಗ್ಬಿಟ್ಟ. ಆಮೇಲೆ ಕಟ್ ಮಾಡಿದ್ರೆ ನಮಸ್ಕಾರ. ಏನಾ ಪೇಪರ್ಸ್ ತಗೊಂಬಂದಿದ್ದೀರಾ? ಅಣ್ಣ, ಅದು ಏನಾ ಸತ್ತೋದ ಅಣ್ಣ. ಸತ್ತೋಗ್ಬಿಟ್ನಾ? ಓ, ಮತ್ತೆ ಲ್ಯಾಂಡ್ ಪೇಪರ್ಸ್? ಲೈ 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 ಆ ಲ್ಯಾಂಡ್ ಪೇಪರ್ಸ್ ವ್ಯಾಲ್ಯೂ ಎಷ್ಟೋ ಗೊತ್ತಾ? ಸರಿಯಾಗಿ ಡೀಲ್ ಮಾಡಕ್ ಕೂಡ ಗೊತ್ತಿಲ್ಲ ನಿಮ್ಗೆ. ಸಾಯ್ತಿರೋ ಅವ್ರನ್ನ ಸಾಯಿಸ್ತಿರೋ ನನಗ್ ಬೇಕಾಗಿಲ್ಲ. 1 ವಾರದಲ್ಲಿ ಆ ಪೇಪರ್ಸ್ ನನ್ನ ಕೈಲಿರ್ಬೇಕು. ಹೋಗ್ರ. ಓಯ್ ಅಣ್ಣ, ಹೊಸ SI ಜಯಕೃಷ್ಣ, ಸ್ವಲ್ಪ ಹುಷಾರಾಗಿರಿ. ಅವನು ಎನ್ಕೌಂಟರ್ ಸ್ಪೆಷಲಿಸ್ಟ್. ನೀವೇ ಸಾಯಿಸಿದ್ದು ಅಂತ ಗೊತ್ತಾಯ್ತು ಅನ್ಕೋ, ನಿಮ್ಮನ್ನ ಅಲ್ಲೇ ಮುಗಿಸ್ಬಿಡ್ತಾನೆ. ಅರ್ಥ ಆಯ್ತಾ? ಹ್ಞೂ ಅಣ್ಣ. ಹುಷಾರು, ಹೊರಡೆ.
ನನ್ನನ್ನು ಮರಿಬೇಕು. ಮನೇಲಿ ಬೇರೆಯವ್ರ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರ ಮಾತು ಮೀರಿ ನಿನ್ನ ಜೊತೆ ಬರೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ಈ ಕ್ಷಣದವರೆಗೂ ಇಬ್ರು ಒಂದೇ ಅನ್ಕೊಂಡಿದ್ದೆ, ಆದರೆ ಇವಾಗ ಬೇರೆ ಬೇರೆ. ನಾನು ನಿನ್ನ ಜೊತೆ ಇರಬೇಕು ಅನ್ಕೊಂಡಿದ್ದೀನಿ, ನೀನು ಬೇರೆಯವನ ಜೊತೆ ಹೊರಟೋಗ್ತೀನಿ ಅಂತ ಹೇಳ್ತಿದ್ಯಾ? ಪ್ರಾಣ ಹೋಗ್ಬೇಕಾದ್ರೆ ಹೇಗಿರುತ್ತೋ ಗೊತ್ತಿಲ್ಲ. ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ಬೇರೆಯವ್ರ ಜೊತೆ ಹೋಗ್ತಾರೆ ಅಂತ ಗೊತ್ತಾದ್ಮೇಲೆ ಪ್ರಾಣ ಹೋದಂಗನ್ಸುತ್ತೆ. ಈ ಭೂಮಿ ಮೇಲೆ ನನಗಿಂತ ಹೆಚ್ಚಾಗಿ ನಿನ್ನ ಯಾರೂ ಪ್ರೀತಿಸಲ್ಲ, ಯಾಕಂದ್ರೆ ನನಗೆ ನಟನೆ ಮಾಡಕ್ ಬರಲ್ಲ. ನಂಬಿಕೆಯಿಂದ ಪ್ರೀತಿಸ್ತೀನಿ, ಅದೊಂದೇ ಗೊತ್ತು. ನನಗಿಷ್ಟ ಆಗಿರೋ ನಿನಗೆ ಕಷ್ಟ ಕೊಡಬಾರ್ದು ಅನ್ಕೊಂಡೆ, ಅದಕ್ಕೆ ನನಗೆ ಕಷ್ಟ ಆಗ್ತಿದೆ. ಈಗ ನೀನು ಸೈಲೆಂಟ್ ಆಗಿದ್ರೆ ನಾಳೆಯಿಂದ ನಿನ್ನ ನೋಡ್ಬೇಕು ಅಂತ ಒದ್ದಾಡೋ ನನ್ನ ಕಣ್ಣುಗಳಿಗೆ ಹೇಗೆ ಹೇಳಿ ನೀನು ನನ್ನೊಳಗೆ ಇದೆಯಾ ಅಂತ? ಹೋಗ್ಬಿಡ್ತೀಯ, ಹೊರಟೋಗು. ಇನ್ನ ಇದೇ ಕೊನೆ ಅಂತ ಹೇಳ್ಬೇಡ, ಮತ್ತೆ ವಾಪಸ್ ಬರ್ತೀಯ ಅಂತ ಆಸೆಯಿಂದ ಬದುಕ್ಬಿಡ್ತೀನಿ ಉಸಿರಿರೋವರೆಗೂ. ಮಾವ, ನಂಗೆ ಬಾಳ್ಬೇಕು ಅಂತಾನೆ ಅನ್ನಿಸ್ತಿಲ್ಲ. ಅಮ್ಮ ಶ್ರುತಿ, ಸಂತೋಷ ತರಿಸುವಂತ ಎಷ್ಟೋ ವಿಷಯಗಳು ಕಣ್ಣೀರ್ನ ತರಿಸುತ್ತಮ್ಮ. ಗೆಲುವು ಹೇಳ್ಕೊಡ್ದೇ ಇರೋ ಎಷ್ಟೋ ಪಾಠಗಳನ್ನ ಸೋಲು ಕಲಿಸುತ್ತೆ ತಾಯಿ. ಈ ಭೂಮಿ ಮೇಲೆ ಯಾರೂ ಶಾಶ್ವತ ಅಲ್ಲ, ಎಲ್ರೂ ಹೋಗ್ತಾ ಇರ್ಬೇಕಷ್ಟೇ. ಆದ್ರೆ ಕೆಲವ್ರು ಬೇಗ ಹೋಗ್ತಾರೆ, ಕೆಲವ್ರು ಲೇಟಾಗೆ. ಹುಟ್ಟಿರೋ ಪ್ರತಿ ಜೀವಿಗೂ ಕಷ್ಟ ಬರುತ್ತಮ್ಮ, ತಡ್ಕೊಳ್ಬೇಕು ಅಷ್ಟೇ, ಎದುರಿಸ್ತಾ ಮುಂದಕ್ಕೆ ಹೋಗ್ಬೇಕು. ಆದ್ರೆ ಈ ತರ ಹೆದರ್ಕೊಂಡು ಸಾಯ್ಬೇಕು ಅನ್ಕೊಳ್ಳೋದು ಮಾತ್ರ ಸರಿಯಲ್ಲಮ್ಮ. ಜೀವನ ಅನ್ನೋದು ಆಟ ಅಲ್ಲ, ಅದು ಪಾಠ. ತುಂಬಾ ನೋವು ತರೋಂಥದ್ದು ದುಃಖ, ಅದನ್ನ ಎದುರಿಸೋದನ್ನ ಕಲ್ತ್ಕೋ. ಈ ಕ್ಷಣದಿಂದ ಕೇವಲ ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಈ ಮಗುಗೋಸ್ಕರ ಅದ್ರ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಬಹುಶಃ ನನ್ನ ಮಗ ಮೊದ್ಲೇ ಸತ್ ಹೋಗಿದ್ದಕ್ಕೋ ಏನೋ ಆ ದೇವ್ರು ಅವನ ಪ್ರತಿರೂಪನ ಈಗ ನಿನ್ ಹೊಟ್ಟೆಲಿ ಬೆಳೆಸ್ತಾ ಇದ್ದಾನೆ. ಈ ತರ ಕೂತ್ಬಿಟ್ರಲ್ರೋ ನಿಮ್ಮ ಅಕ್ಕ ಮುಚ್ಚ. ಏನಾಯ್ತು ಮಗ? ಲಾರಿ ಅವನು ದುಡ್ಡು ಕೊಡ್ಲಿಲ್ಲ ಅಂತ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸ್ವಲ್ಪ ಬಿಲ್ಡಪ್ ಕೊಡೋಣ. ನಿಜನೇ ಅಣ್ಣ, ನನಗೂ ಭಯ ಆಗ್ತಿದೆ ಅಣ್ಣ. SI ನಮ್ಮನ್ ಸಾಯಿಸೋದೇನೋ, ನಾವೇ SI ನ ಸಾಯಿಸೋಣ, ಇದು ಫಿಕ್ಸ್.
ಮಾವ ಮಾವ ಜೈ ನಾಟ್ ಜೈ, ಇನ್ಸ್ಪೆಕ್ಟರ್ ಜೈ ಕೃಷ್ಣ. ನಿಮ್ಮ ಹಸ್ಬೆಂಡ್ ಮರ್ಡರ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀನಿ. ಒಳಗಡೆ ಬರ್ಬೋದಾ? ಓಕೆ, ಬನ್ನಿ ಸರ್. ನಿಮ್ಮ ಮಗನ ಹೇಗೆ, ಎಷ್ಟು ಜನ, ಎಲ್ಲಿ ಸಾಯಿಸಿದ್ರು? ಆಕ್ಚುಲಿ ಅವತ್ತು ನಮಸ್ಕಾರ ಸರ್. ಯಾರಪ್ಪ ನೀವು? ಕಾರ್ತಿಕ್ ಸರ್ನ ನೋಡಬೇಕಿತ್ತು. ಕಾರ್ತಿಕ್ ಸಾರ್ ಬೇಕಾ? ಕರಿತೀನಿ, ಕೂತ್ಕೊಳ್ಳಿ. ಏನ್ರು ಯೋಚನೆ ಮಾಡಬೇಕು? ಹೊರಗಡೆ ಹೋಗ್ತೀರಾ ಅಥವಾ ನಿಮ್ಮ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬೇಕಾ? ಕಾರ್ತಿಕ್ ಕಾರ್ತಿಕ್! ಕಾರ್ತಿಕ್ ಅಯ್ಯೋ ಕಾರ್ತಿಕ್! ಕಾರ್ತಿಕ್ ಕಾರ್ತಿಕ್! ಏನಾಯ್ತು? ಅಯ್ಯೋ ಏನಾಯ್ತು ಕಾರ್ತಿಕ್? ಕಾರ್ತಿಕ್ ಕಾರ್ತಿಕ್! ಕಾರ್ತಿಕ್ ಕಾರ್ತಿಕ್! ಕಾರ್ತಿಕ್ 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 ಅವ್ರನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ರಾ? ಅವರು ನೋಡಿದ ಅದೇ ಫಸ್ಟ್ ಟೈಮು ಸರ್. ನೋಡಿದ್ರೆ ಅವ್ರನ್ನ ಗುರ್ತಿಡಿತೀರಾ? ಹಾ, ಗುರ್ತಿಡ್ತೀನಿ ಸರ್. ಓಕೆ, ನಾನು ನಂಬರ್ ತಗೊಳ್ಳಿ. ಓಕೆ ಸರ್. ನಿಮ್ಗೆ ಯಾರ ಮೇಲಾದರೂ ಡೌಟ್ ಬಂದರೆ ನಂಗೆ ಫೋನ್ ಮಾಡಿ. 9966 000 222. ಓಕೆ, ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಹಲೋ 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 ಶ್ರುತಿ.
ಕಾರ್ತಿಕ್! ನೋಡಿದ್ಯಾ ಜೈ, ಕಾಲ ಎಷ್ಟು ಬದಲಾಗ್ಬಿಟ್ಟಿದೆ. ಲೈಫ್ ಅಂದ್ರೆ ಹೇಗಿರುತ್ತೆ ನೋಡು. ನಾವ್ ಅನ್ಕೊಂಡಿದ್ದೆಲ್ಲ ಏನೂ ಆಗಲ್ಲ. ಜೈ, ಹೀಗ್ ಮೌನವಾಗಿರ್ಬೇಡ, ಏನಾದ್ರೂ ಮಾತಾಡು. ಹಾಗೆ ನೋಡ್ಬೇಕು ಅನ್ಕೊಂಡ ನಿನ್ನ. ಹೀಗೆ ನೋಡ್ತಿದ್ರೆ ಏನ್ ಮಾತಾಡ್ಬೇಕು ಅರ್ಥನೇ ಆಗ್ತಿಲ್ಲ. ಜೀವನ ದೊಡ್ಡದೋ ಚಿಕ್ಕದೋ, ಈ ಕಷ್ಟದ ಕಾಲದಲ್ಲಿ ಮುಳುಗ್ತಾ ಇರೋ ಈ ಪಯಣದಲ್ಲಿ ಉಳಿಯೋದು ಕೆಲವು ನೆನಪುಗಳು ಮಾತ್ರ ಜೈ. ಕೆಲವು ಸಂಬಂಧಗಳು ಬಾಡಿಗೆ ಮನೆ ಥರ. ಅದರ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ರು, ಎಷ್ಟೇ ನಿಜಾಯಿತಿಯಾಗಿದ್ರು, ಯಾವತ್ಗಾದ್ರೂ ಅವರು ನಮ್ಮವ್ರಾಗಲ್ಲ. ಹಾಗೆ ಹೇಳ್ಬೇಡ ಜೈ. ಅವತ್ತು ಇವತ್ತು ಯಾವತ್ತೂ ನೀ ನನಗೆ ಸ್ಪೆಷಲ್ಲೇ. ಆವತ್ತಿನ ಥರ ಈಗಲೂ ಕೂಡ ನೀನು ನನ್ನ ಜೊತೆಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಪ್ಲೀಸ್, ಯಾವಾಗಲೂ ನೀನು ನನಗೆ ಫ್ರೆಂಡ್ ಆಗಿರ್ತೀಯಾ ಜೈ? ಅಣ್ಣ, ಸಿಕ್ಕಾಕೊಂಡ ಕಣ. ಬರೋ. ಒಬ್ಬ ಫ್ರೆಂಡಾಗಿ ನೋಡ್ಕೋತೀನಿ. ಅಣ್ಣ, ಇದು ನೋಡೋಣ ಒಂದ್ಸಲ. ಬಾ, ಸಕ್ಕದಾಗಿ ತಗೊಳ್ಕೊಂಡ ಪೊಲೀಸವನು. ಇವನಿಂದ ನಾವ್ ಎಷ್ಟು ಕಷ್ಟಪಟ್ವೋ. ಇವನನ್ನ ಸಾಯಿಸ್ಬಿಟ್ರೆ ಇನ್ಮೇಲೆ ನಮ್ಗೆ ಯಾರು ಅಡ್ಡ ಇರಲ್ಲ. ಅಣ್ಣ, ಈ ಸಲ ನಾವು ಹಾಕೋ ಸ್ಕೆಚ್ಚು ಮಿಸ್ಸೇ ಆಗ್ಬಾರ್ದು. ಏಯ್, ನಾವಿಡೋ ಚೆಕ್ಗೆ ಅವ್ನು ಚೆಕ್ಔಟ್ ಆಗ್ಲೇಬೇಕು. ನೀವೆಲ್ವೇನ್ರೋ ನನ್ನ ಮಗನ ಸಾಯಿಸಿದ್ದು? ನಿಮ್ಮ ಸುಮ್ಮನೆ ಬಿಡಲ್ಲ ಕಣ್ರೋ. ಹಲೋ ಯಜಮಾನ್ರೇ, ನಿಮ್ ಮಗನ್ ಸಾಯಿಸಿದ್ ನಾವೇನೆ. ಆದ್ರೆ ಸಾಯಿಸಕ್ ಕೇಳಿದ್ ಯಾರು ಗೊತ್ತಾ?
ಇಲ್ಲಿ ನೋಡು. ನಿನ್ ಮಗನ್ ಕಟ್ಕೊಂಡಿರೋ ನಿನ್ ಸೊಸೆ, ಅವಳಿಟ್ಕೊಂಡಿರೋ ಇವನು. ಅಯ್ಯೋ ನನ್ ಸೊಸೆನಾ? ಇವಾಗ ಏನಂತೀರ ಯಜಮಾನ್ರೆ? ಮೊದಲು ನಿನ್ ಮಗನ್ ಸಾಯಿಸಿದವ್ರ ಕತೆ ಕೈ ಇಟ್ಟು ಆಮೇಲೆ ನಮ್ಮ ಕತೆ ನೋಡ್ಕೊಳ್ಳುವಂತೆ. ಹೋಗೋಗ. ಮಾವ, ಏನ್ ಮಾವ ಇದು? ಯಾವಾಗ್ಲೂ ಈ ತರ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಅವ ನನ್ನ ಮಗನ ಸಾಯಿಸಕ್ ಹೇಳಿ ಏನು ಗೊತ್ತಿಲ್ದಿರೋ ಹಾಗೆ ಹೇಗ್ ನಟಿಸ್ತಾ ಇದೆಯೇ? ಬನ್ನಿ ಇನ್ಸ್ಪೆಕ್ಟರ್ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಒಂದು ಪೇಗ್ ಹಾಕ್ತೀರಾ? ನೋ ಥ್ಯಾಂಕ್ಸ್. ಏನಾದರೂ ಎವಿಡೆನ್ಸ್ ಸಿಕ್ತಾ? ಇವರುಗಳೇ ನಿಮ್ಮ ಮಗನ ಸಾಯಿಸಿದ್ದು. ಇವರು ದುಡ್ಡುಗೋಸ್ಕರ ಪ್ರಾಣ ತೆಗೆಯೋ ಕಿರಾತಕರು. ನಿಮ್ಮ ಮಗನ ಕೂಡ ಒಂದು ಲ್ಯಾಂಡ್ ಪೇಪರ್ಸ್ಗೋಸ್ಕರ ಸಾಯಿಸ್ಬಿಟ್ರು. ನೀವೇ ಸಾಯ್ಸಕ್ ಹೇಳಿ ಎಷ್ಟು ಚೆನ್ನಾಗಿ ನಟಿಸ್ತಾ ಇದ್ದೀರೋ. ಅವ್ರ ಜೊತೆ ಕೈ ಜೋಡಿಸಿ ನನ್ನ ಮಗನ ಸಾಯಿಸಿದಿರಲ್ರೋ ನೀವು. ಮಾವ, ಅವ್ರು ಹೇಗೆ ಸಾಯಿಸ್ತಾರೆ? ನಿಜ ಹೇಳ್ಬೇಕಂದ್ರೆ ನನ್ನ ಮಗನ ಸಾವಿಗೆ ಕಾರಣ ನೀನ್ ಬದುಕಬಾರ್ದೆ. ಮಾವ, ನೀವೇನ್ ಮಾತಾಡ್ತಿದ್ದೀರಂತ ಅರ್ಥ ಆಗ್ತಿದ್ಯಾ? ಹೌದು, ನೀವಿಬ್ರು ಲವರ್ಸು. ನಿಮ್ಮಿಬ್ರು ಮಧ್ಯ ಎಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಪ್ಲಾನ್ ಮಾಡಿ ನನ್ನ ಮಗನ ಸಾಯಿಸ್ಬಿಟ್ರಲ್ರೇ. ನನ್ನ ಮಗನ ಸಾವಿಗೆ ಕಾರಣ ಆಗಿರೋ ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಉಳಿಸೋದಿಲ್ಲ. ಕದ್ಲಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ನಾನು ಯಾಕ್ರಿ ನಿಮ್ಮ ಮಗನ ಸಾಯಿಸ್ಲಿ? ನಿಮ್ಗೇನು ಹುಚ್ಚಿಡ್ತಿದ್ಯಾ? ಎಸ್, ನನ್ನ ಮಗನ ಸಾಯಿಸಿದ್ದು ನೀವೇ ನೀವೇ ನೀವೇ. ಅಲ್ಲಾಡಿದ್ರೆ ಕತ್ತು ಕೂಯ್ದು ಬಿಡ್ತೀನಿ. ಯಜಮಾನ್ರೆ, ಗನ್ನಿಸ್ಕೊಳ್ಳಿ, ಶೂಟ್ ಮಾಡಿ. ಬೇಡ ಮಾವ, ನನ್ನನ್ನು ಸಾಯಿಸ್ಬೇಡಿ. ಹೊಟ್ಟೆಲಿರೋ ನನ್ನ ಮಗು ಮೇಲಾಡಿ ನನ್ನ ಗಂಡನ್ನ ನಾನು ಸಾಯಿಸ್ಲಿಲ್ಲ. ಶ್ರುತಿ! ಶ್ರುತಿ! ಯಜಮಾನ್ರೆ, ಚೆನ್ನಾಗಿ ಸುಟ್ರಿ. ಅದ್ ಕೊಡಿ ಇಲ್ಲಿ. ಯಜಮಾನ್ರೆ, ನಿಮ್ಗೊಂದು ನಿಜ ಹೇಳ್ಬೇಕು. ಈ ಪೊಲೀಸ್ ಅವ್ನು ಹೇಳಿದ ನಿಜಾನೇ. ನಿಮ್ ಮಗದ ಸಾವಿಗೆ ಇವ್ರಿಗೆ ಯಾವ ಸಂಬಂಧನೂ ಇಲ್ಲ. ನಿಮ್ ಮಗನ್ ಯಾಕೆ ಸಾಯಿಸಿದ್ವಿ ಅಂತ ಗೊತ್ತಾ? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಏನ್ ಹೇಳಿ ಸರ್, ನಿಮ್ಗೆ ಗೊತ್ತೇ ಇರುತ್ತೆ, 10 ಎಕರೆಗೆ ಸಂಬಂಧಪಟ್ಟಿದ್ದ ಒರಿಜಿನಲ್ ಪೇಪರ್ಸ್ ನಿಮ್ಮ ಹತ್ರನೇ ಇದೆ ಅಂತ ಗೊತ್ತಾಗಿದೆ. ಅದು ನಮಗ್ ಬೇಕು. ಅದು ನಿಮ್ದಲ್ವಲ್ಲ? ಹೌದು, ಅದು ನಮ್ದಲ್ಲ. ಆದರೂ ಅದು ನಮಗೆ ಬೇಕು. ನಿನಗೇನು ಬೇಕಂದ್ರೂ ಕೊಡ್ತೀವಿ. ಫಸ್ಟ್ ನೀವು ಹೊರಗಡೆ ಹೋಗಿ. ಸರ್, ಒಂದ್ಸಲ ಯೋಚನೆ ಮಾಡಿ. ಏನ್ರು ಯೋಚನೆ ಮಾಡಬೇಕು?
ಹೊರಗಡೆ ಹೋಗ್ತೀರಾ ಅಥವಾ ನಾನೇ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಲಾ? ಅಣ್ಣ ಅಣ್ಣ ಸಾಯಿಸ್ಬಿಟ್ಟ ಅಣ್ಣ, ಹುಚ್ಚು ನನ್ನ ಮಗ. ಬಾಣ ಕಾರ್ತಿಕ್ ಮಗನೇ ಕಾರ್ತಿಕ್ 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 ಕಣ್ತೆಗಿ ಕಾರ್ತಿಕ್ ಕಣ್ತೆಗಿ ಕಾರ್ತಿಕ್ 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 ಕಣ್ತೆಗಿ ಕಾರ್ತಿಕ್ ಕಣ್ತೆಗಿ ಕಾರ್ತಿಕ್. ಎಂತ ಕೆಲಸ ಮಾಡ್ಬಿಟ್ರು ಅಮ್ಮ. ಶ್ರುತಿ ಅಮ್ಮ, ಅಮ್ಮ ಶ್ರುತಿ ಹೇಳಮ್ಮ. ಏನ್ ಶ್ರುತಿ? ಅಯ್ಯೋ ಶ್ರುತಿ, ಸಾಯಿಸ್ಬಿಡ್ರೋ, ಸಾಯಿಸ್ಬಿಡ್ರೋ. ಲ್ಯಾಂಡ್ ಪೇಪರ್ಸ್ ಎಲ್ಲಿದೆ ಅಂತ ಹೇಳು. ನನ್ನ ಸೊಸೆನ ಸಾಯಿಸ್ಬಿಡ್ರೋ, ಇಲ್ಲ ಸಾಯಿಸ್ಬಿಡ್ರೋ. ಅಂದ್ರೆ ನಿಮ್ ಮಗನ್ ತರಾನೇ ಈ ಹೊಟ್ಟೆಲಿರೋ ಮಗು ಮತ್ತೆ ತಾಯಿ ಇಬ್ರು ಸಾಯ್ತಾರೆ. ಅಲ್ಲಿದೆ, ಅಲ್ಲಿದೆ ಮೇಲೆ, ಅಲ್ಲಿದೆ ಮೇಲೆ, ಮೇಲೆ ಏಯ್, ಹೋಗ್ರೋ. ನಡೀರೋ. ಹೋಗ್ ತಗೊಳ್ರಿ ಅಮ್ಮ. ಅಯ್ಯೋ ಶ್ರುತಿ. ಸಾಯಿಸ್ಬಿಡಿ ಸಾಯಿಸ್ಬಿಡಿ ಸಾಯಿಸ್ಬಿಡಿ. ಸಾಯಿಸ್ಬಿಡಿ. ಶ್ರುತಿ, ಶ್ರುತಿ,
ಒಳ್ಳೆ ಕಲಾವಿದನೇ. ನನಗೆ ಕಲಾವಿದರಂದ್ರೆ ತುಂಬ ಇಷ್ಟ. ಐ ರೆಸ್ಪೆಕ್ಟ್. ನಿನ್ನ ಕೈಲಾದರೆ ನಿನ್ನ ಕಲೆನ ಮುಂದಿನ ತಲೆಮಾರಿಗೆ ಹೇಳ್ಕೊಡು. 10 ಜನಕ್ಕಾದರೂ ಜೀವನೋಪಾಧಿ ಸಿಗುತ್ತೆ. ಆದರೆ ಈ ಥರ ಸಾಯಿಸೋದೇನೋ ತಪ್ಪಲ್ವಾ? ನೋಡ್ರೆಡ್ಡಿ, ನಮ್ದಲ್ದೇ ಇರೋದು ಯಾವತ್ತಿಗೂ ನಮ್ದಾಗಲ್ಲ. ಆಸೆ ಪಡು, ತಪ್ಪಿಲ್ಲ. ಅತಿ ಆಸೆ ಪಡಬೇಡ, ಪ್ರಾಣ ಹೋಗುತ್ತೆ. 10 acres ಮರ್ತೋಗೋ. ಎಲ್ಲ ಹೇಳ್ತಾ ಇದ್ದೀನಿ, ಆದರೆ ಒಂದು ವಿಷಯ ಹೇಳಿಲ್ಲಲ್ಲ. ಶ್ರುತಿಗೆ ಮಗ ಹುಟ್ಟಿದ್ದಾನೆ. ಅವಳೀಗ ತುಂಬ ಖುಷಿಯಾಗಿದ್ದಾಳೆ. ಡಿಸ್ಟರ್ಬ್ ಮಾಡಬೇಡ. ಮಾಡಿದ್ಯೋ ಕೆರೆಯಲ್ಲಿ ತೇಲ್ತಿರ್ತೀಯ. ಹುಷಾರು.
ಬೇಡ ಬೇಡ. ಆ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು ಸರ್. ಫುಲ್ ಸ್ಟೋರಿ ತಗೊಂಬಾ, ಮಾಡಿಬಿಡೋಣ. ಫುಲ್ ಸ್ಟೋರಿ ರೆಡಿ ಸರ್. ಸೂಪರ್. ಆರ್ಟಿಸ್ಟು ಯಾರ್ಯಾರು ಬೇಕೋ ನೋಡ್ಕೋ. ಓಕೆ. ನೆಕ್ಸ್ಟ್ ಮಂತ್ ಒಳಗಡೆ ಸ್ಟಾರ್ಟ್ ಮಾಡಿಬಿಡೋಣ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಮತ್ತೆ ಸಿಗ್ತೀನಿ ಸರ್. ನಮಸ್ತೆ ಸರ್. ಹಾ ನಮಸ್ತೆ ಕಣಯ್ಯ, ಕೂತ್ಕೋ ಕೂತ್ಕೋ. ನೀನು ಹೇಳಿ ಸ್ಟೋರಿ ನನಗೆ ಗೊತ್ತಿರೋ ಒಬ್ಬ ಹುಡುಗನಿಗೆ ಹೇಳಿದೆ. ನಮ್ಮ ಹುಡುಗನಿಗೆ ಲವ್ ಸ್ಟೋರಿ ಬೇಕಂತೆ. ಲವ್ ಸ್ಟೋರೀಸ್ ಏನಾದರೂ ಇದೆಯಾ ನಿನ್ನ ಹತ್ರ? ಇದೆ ಸರ್. ಇವನೇ ಆ ಹುಡುಗ, ಇವನ್ನ ಇಟ್ಕೊಂಡು ಲವ್ ಸ್ಟೋರಿ ಹೇಳು. ಓಪನ್ ಮಾಡಿದ್ರೆ ಒಂದು ಹುಡುಗ ಕಾರಲ್ಲಿ ಹೋಗ್ತಾ ಇದ್ದಾರೆ. ಓಕೆ. ಬಾಸ್ ನಿಲ್ಸು ನಿಲ್ಸು. ಹೇ ಹೋಗಿ ಹೋಗಿ. ಹಲೋ, ಯಾರು ನೀನು? ಅಯ್ಯೋ ಹೋಗಿ ಬೇಗ. ಅಯ್ಯೋ ದೇವ್ರೆ, ಏನು ಇವಳು ಸಕ್ಕದಾಗಿದ್ದಾಳೆ. ಏನ್ ನೋಡ್ತಿದ್ಯಾ? ಏನೇ ಹಂಗೆ ನೋಡ್ತಿದ್ಯಾ? ಹಂಗೆ ನೋಡ್ಬೇಡ. ಹಾ, ಇವ್ರ ಅಜ್ಜಿ ಇವಳು ಬೇರು ಕುಡಿತಾವಳೆ. ಏನೇ ಹತ್ರ ಬರ್ತಿದ್ಯಾ? ದೇವ್ರೆ, ನನಗೆ ಕಿಸ್ ಮಾಡ್ತೀಯಾ? ನೀನಂಗೆ ಮಾಡ್ತೀನಿ ಇರು. ನೀ ನನಗೆ ತುಂಬಾ ಇಷ್ಟ ಆದೆ ಕಣೋ. ಈಗೇನಂತೀಯ? ಅಯ್ಯೋ
ಅಯ್ಯೋ ನಿನ್ನ ಅಯ್ಯೋ ನೀನ್ ಹೆಂಡತಿ ಆಗಿದ್ರೆ ಬಿಟ್ಟು ಹೋಗ್ತಿದ್ಯಾ? ನಮ್ಮನ್ ಬಿಟ್ಟು ಹೇಗ್ ಹೋಗ್ತಿದ್ದ ನೋಡು. ಫೀಲಿಂಗ್ಸ್ ಇಲ್ದಿರೋ ಕತ್ತೆ. ಛೇ, ಏಯ್, ನಿನ್ ಫೋನ್ ಕೊಡು. ಯಾಕೆ? ನನ್ ಮೊಬೈಲ್ ಆಫ್ ಆಗಿದೆ, ಡ್ರೈವರ್ ಕಾಲ್ ಮಾಡ್ಬೇಕು. ತಗೋ. ಹಲೋ ಡ್ರೈವರ್, ಕಾರ್ ತಗೊಂಡು 4th ಗೇಟ್ ಹತ್ರ ಬಾ. ಓಕೆ ಮೇಡಮ್. ಕಾರ್ ಬರಕ್ 10 ನಿಮಿಷ ಆಗತ್ತೆ, ಕುತ್ಕೊಳ್ಳೋಣವಾ? ವೈ ನಾಟ್? ನಿನ್ ಹೆಸ್ರೇನು? ದೇವದಾಸ್. ನನ್ನ ಹೆಸರು ಪಾರ್ವತಿ ಅನ್ಕೊಂಡ್ಯಾ? ಏ ಇಲ್ಲ ರೀ. ಪಾರ್ವತಿನೇ. ಏನು, ಯಾಕೆ ಅಳ್ತಿದ್ಯಾ? ಏನಿಲ್ಲ ರೀ. ಎನಿಥಿಂಗ್ ಪ್ರಾಬ್ಲಮ್? ಲವ್ ಫೇಲಿಯರ್. ಓ, ಇಂಟ್ರೆಸ್ಟಿಂಗ್. ಲೈಫಲ್ಲಿ ಕೆಲವರು ನಮಗೆ ಪ್ರಪಂಚ ಅನ್ನಿಸ್ತಾರೆ, ಆದರೆ ಅವ್ರ ಪ್ರಪಂಚದಲ್ಲಿ ನಮಗೆ ಜಾಗ ಇರಲ್ಲ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಲವ್ ಸ್ಟೋರಿ ಹೇಳ್ತೀರಾ? ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಶೈಲು, ನೀನ್ ಕೂತ್ಕೋ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ. ನೀನ್ ಹಿಂದೆ ಒಬ್ಳು ಹುಡುಗಿ ಬಂದು ಕೂತಿದ್ದಳು ಕಣೋ. ಹೌದಾ ಮಗ? ಎತ್ತು ಕಣೋ. ಇವಾಗ ನೋಡ್ರೋ ನನ್ನ ಟ್ಯಾಲೆಂಟ್ ಏನು ಅಂತ. ಇಡಿಯಟ್, ರೋಡಿ ನನ್ನ ಮಕ್ಕಳು. ಗೂಬೆ. ಶೈಲು, ಏನಾದರೂ ಆರ್ಡರ್ ಮಾಡ್ದಾ? ಇಲ್ಲ. ವೇಟರ್, 2 ಕ್ಯಾಪಚಿನೋ. ಇನ್ನೇನು? ನೀನೇ ಹೇಳು. ಲೋ ಮಗ, ಹುಡುಗಿ ಡ್ರೆಸ್ಸಲ್ಲಿ ಸಖತ್ತಾಗಿದ್ದಾಳೆ ಅಂದ್ರೆ ಡ್ರೆಸ್ಸೇ ಇಲ್ಲ ಅಂದ್ರೆ ಹೊಡಿಬೇಡ, ಹೊಡಿಬೇಡ ಅಣ್ಣ, ಅಣ್ಣ ಬಿಟ್ಬಿಡ ಅಣ್ಣ, ನಾನೇ ಬೇಡ. ಹುಡುಗಿರ್ನ ರೇಗ್ಸೋದು ತಪ್ಪಲ್ವಾ? ತಪ್ತಾನೆ. ಅಣ್ಣ ಅಣ್ಣ ಹೊಡಿಬೇಡ ಅಣ್ಣ. ಏನೋ ಇದು ಪೌಡ್ರ್ ಅಣ್ಣ. ಇಷ್ಟೊಂದು ಹಚ್ಕೊಂಡಿದ್ಯಲ್ಲೋ. ಬಿಸಿಲಿಗೆ ಗ್ಲಾಮರ್ ಹೋಗ್ಬಾರ್ದು ಅಂತ ಅಣ್ಣ. ನಿನ್ಗೆಲ್ಲಿ ನೋಡಿದ್ರೆ ಕೋಪ ಕಡಿಮೆ ಆಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿನ್ ಬಾಡಿಯಲ್ಲಿ ಯಾವ ಸ್ಪಾಟಿಗೆ ಹೊಡಿಬೇಕು ಅಂತ ನೀನೇ ಡಿಸೈಡ್ ಮಾಡು. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ಬಾವು ಹೊಡಿಬೇಡ ಅಂತ ಹೇಳಕ್ಕ. ಪ್ಲೀಸ್ ಅಕ್ಕ, ಬಂದಕ್ಕ ಅಕ್ಕ. ಪ್ಲೀಸ್ ಅಕ್ಕ, ಹೊಡಿಬೇಡ ಅಂತ ಹೇಳಕ್ಕ. ಚರ್ಸ್. ಚೀರ್ಸ್ ಮಗ. ಹಲೋ ದಾಸು. ಹಾ ಶೈಲು,
ದಾಸು ಹೇಳು, ಕೇಳಿಸ್ತಿದೆ. ತುಂಬಾ ಜ್ಞಾಪಕ ಆಗ್ತಿದ್ಯಾ ದಾಸು? ನಮ್ಮ ಮನೆಗೆ ಬರ್ತೀಯಾ? ನಿಮ್ಮ ಮನೇಲಿ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಮ್ಮ ಎಲ್ಲ ಇರ್ತಾರಲ್ಲ. ನಾನು ಓದ್ಕೊಳ್ತೀನಿ ಅಂತ ಮಾಡಿ ಮೇಲೆ ಬಂದಿದ್ದೀನಿ, ನೀನು ಅಲ್ಲೇ ಬಂದ್ಬಿಡು. 1 ಮಿನಿಟ್. ಎಲ್ಲಿ ಇವನು? ದಾಸು ಇಷ್ಟು ಬೇಗ ಬಂದ್ಬಿಟ್ಟೆ ಹೇಗೆ? ಕರ್ದಿದ್ ಯಾರು? ನನ್ನ ಗರ್ಲ್ ಫ್ರೆಂಡ್. ಏನು ಅಷ್ಟು ನೆನಪಾಗ್ತಿದ್ಯಾ? ಹೌದು. ನನ್ನ ಫೋನೇ ಕಟ್ ಮಾಡ್ತಾ ಇದೆಯಾ ನೀನು? ಏಯ್, ಸುಮ್ಮನೆ ಫೋನ್ ಮಾಡ್ಬೇಡ್ವೋ, ಇಡೋ ಫೋನ್. ನೋ ದಾಸ್, ಬೇಡ. ಸಮ್ ಅದರ್ ಟೈಮ್. ವಾಟ್ ಎ ಕ್ಯೂಟ್ ಲವ್ ಸ್ಟೋರಿ. ಆಮೇಲೆ ಏನಾಯ್ತು? ಒಂದಿನ ಅದೇನಾಯ್ತೋ ಗೊತ್ತಿಲ್ಲ. ನನ್ನ ಡಾರ್ಲಿಂಗ್ ಏನ್ ಮಾಡ್ತಿದ್ದಾಳೋ? ಫೋನ್ ಮಾಡೋಣ. ಹಾ, ನನ್ನ ಫೋನೇ ಕಟ್ ಮಾಡ್ತೀಯಾ? ಹಾ, ಇವಳೆ ನನ್ನ ಫೋನೇ ಕಟ್ ಮಾಡ್ತಿದ್ದಾಳೆ. ಇವಳ ಅಜ್ಜಿ. ಯಾವುದೋ ಮೆಸೇಜ್ ಬಂದಿದೆ. ಲೇ, ನಿನ್ನಂತವ್ರಿಗೆ ಪ್ರೀತಿಸುವಾಗ ಪೇರೆಂಟ್ಸ್ ನೆನ್ಪು ಬರಲ್ಲ, ಮದುವೆ ಆಗುವಾಗ ಪ್ರೀತಿಸೋನ್ ನೆನ್ಪು ಬರಲ್ಲ. ನಿನ್ನ ಬಿಡಲ್ವೇ, ನೀನು ಮಾಡ್ತೀನಿರು. ಥ್ಯಾಂಕ್ಸ್ ಬಾಸ್. ಓಕೆ. ಏಯ್, ಬಾರೆ ಆಚೆ. ಬಾ ಆಚೆ. ಶೈಲು, ಆಚೆ ಬಾ. ಶೈಲು, ನಿನ್ನೆ ಕರೀತಿರೋದು. ಯಾರೋ ನೀನು? ಯಾಕೆ ಬಂದಿದ್ಯಾ? ನಿಮ್ಮ ಮಗಳು ಶೈಲಜನ್ ಕರೀರಿ. ಓಹೋ, ಕೈಗೆ ಗೋರಂಟಿ, ಕಲರ್ ಕಲರ್ ಬಳೆ, ಮುಖಕ್ಕೆ ಮೇಕಪ್ಪು, ಸುಂದರವಾಗಿ ರೆಡಿಯಾಗಿ ಅವನ್ ಯಾವನ್ನೋ ಮದ್ವೆ ಆದ್ರೆ ನನ್ನ ಪರಿಸ್ಥಿತಿ ಏನೇ? ಹೇಯ್, ಹೋಗೋ ಆಚೆ. ಕೈ ಬಿಡೋ.
ಕೈ ಬಿಡೋ. ಅಪ್ಪ ನೀವು ಪ್ಲೀಸ್ ಒಳಗೋಗಿ. ನನ್ನ ಕರ್ಮ. ಮಮ್ಮಿ ನೀವು ಅಷ್ಟೇ. ಹೇಳೋ, ಮಾತಾಡ್ಬೇಕಂದ್ಯಲ್ಲ, ಈಗ ಮಾತಾಡು. ಏನು ಸ್ಮೆಲ್ ಬರ್ತಿದ್ಯಾ? ಹ್ಮ್, ಕುಡಿದ್ರೆ ಬರಲ್ವಾ ಮತ್ತೆ? ವಿಷಯ ಏನು ಹೇಳು. ನಿನ್ನೇನು ಮಾಡಲ್ಲ, ಹೆದರ್ಕೋಬೇಡ. ನಿಂತರ ನಾನು ಬಿಡಲ್ಲ. ಸೆಂಟು ಚೆನ್ನಾಗಿ ಹೊಡ್ಕೊಂಡಿದ್ಯಾ ಅನ್ಸುತ್ತೆ. ಮೂಡ್ ಬರ್ತಿದೆ. ಏನೇ ದೂರ ತಳ್ತಿದ್ಯಾ? ನೆನ್ನೆ ಕಿಸ್ ಮಾಡಿದ್ರೆ ಮಾಡಿಸ್ಕೊಂಡಲ್ಲ, ಈಗೇನಾಯ್ತು? ಎಲ್ಲ ನಿನ್ನಿಷ್ಟನೇನಾ? ಓವರ್ ಆಗಾಡ್ಬೇಡ. ಬೆಳ್ಳಗಿದ್ಯಾ ಅಂತ ಕೊಬ್ಬ. ನೀನೇ ತಾನೆ ಪ್ರೀತಿಸೋಣ ಮದುವೆ ಆಗೋಣ ಅಂತ ಹೇಳಿದ್ದು. ಈಗ ಬೇರೆಯವ್ರನ್ನ ಮದುವೆ ಆಗ್ತಿದ್ಯಾ? ಮಾತಾಡು. ಯಾಕೆ ಹೇಳ್ತಿದ್ಯಾ? ಆತ್ರ ಬಿಟ್ಬಿಡ್ತೀನಿ ಅನ್ಕೊಂಡ? ನಿನಗೆ ಕಡಿಮೆ ಇಲ್ಲ ಕಣೆ ಕೊಬ್ಬು. ನೀನ್ ಬಿಟ್ಟು ಹೋದ್ರೆ ನಾನು ದೇವದಾಸ್ ಆಗ್ತೀನಿ ಅನ್ಕೊಂಡ? ನೆವರ್. ನೆನ್ಪಿಟ್ಕೋ, ನಿನಗಿಂತ ಸುಂದರವಾಗಿರೋ ಹುಡುಗಿನ ಮದುವೆ ಆಗ್ತೀನಿ. ನನ್ನ ಮದುವೆದು ಫಸ್ಟ್ ಕಾರ್ಡ್ ನಿನಗೆ ಕೊಡ್ತೀನಿ. ನಿನ್ ಕಣ್ ಮುಂದೆನೆ ತಾಳಿ ಕಟ್ತೀನಿ. ಈ ದೇವದಾಸ್ಗೋಸ್ಕರ ನಿನಗಿಂತ ಸುಂದರವಾಗಿರೋ ಹುಡುಗಿ ಕಾಯ್ತಾ ಇರ್ತಾಳೆ. ಗುಡ್ ಬಾಯ್. ಬನ್ನಿ ಹೋಗೋಣ. ಸರಿ. ಯಾರು ನೀನು? ನಿನ್ ಹೆಸರೇನು? ನೀನ್ ಎಲ್ಲಿರ್ತೀಯ? ಮತ್ತೆ ಯಾವಾಗ ಸಿಗ್ತೀಯ? ಈ ನಂಬರ್ ಅಲ್ಲ, ಈ ನಂಬರು ಅಲ್ಲ, ಈ ನಂಬರು ಅಲ್ಲ. ಈ ನಂಬರ್ಗೆ ಮಾಡೋಣ.
ದಾಸ್? ಪಾರು, ಹೌದು, ಪಾರುನೇ. ನಿಜವಾಗ್ಲೂ ಪಾರುನಾ? ಹಾ ಹೌದು. ಲಂಚ್ ಟೈಮಲ್ಲಿ ಕಾಫಿ ಡೇಲ್ ಮೀಟ್ ಆದ್ವಲ್ಲ. ಸರಿ, ಮದ್ವೆ ಬಗ್ಗೆ ಏನು ಯೋಚನೆ ಮಾಡಿದೆ? ಅಬ್ಬಬ್ಬಾ, ನಾನೇ ಸ್ಪೀಡ್ ಅನ್ಕೊಂಡ್ರೆ ಇವಳು ನನಗಿಂತ ಸ್ಪೀಡ್ ಇದ್ದಾಳೆ. ಅದು ಪಾರು, ನೀನಂದ್ರೆ ನನಗಿಷ್ಟನೇ, ಆದ್ರೆ ಸ್ವಲ್ಪ ಟೈಮ್ ಕೊಡ್ತೀಯಾ? ಸರಿ, ಓಕೆ, ಬಾಯ್. ಪಾರು 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 ಪಾರು, ಕೇಳ್ತಾನೆ ಇದ್ದೀನಿ, ಹೇಳು ದಾಸ್. ಇಫ್ ಯು ಡೋಂಟ್ ಮೈಂಡ್, ಈಗ ಮೀಟ್ ಆಗೋಣ. ಈಗ್ಲಾ? ಹಾ, ಬೇಡ ದಾಸ್, ಇನ್ನೊಂದಿನ. ಸಮ್ ಅದರ್ ಟೈಮ್. ಅಯ್ಯೋ, ಹಲೋ ದಾಸ್, ಡ್ರಿಂಕ್ಸ್ ತಗೊಳ್ಳೋಣ? ಪಾರು? ಹೌದು, ನಾನು ಪಾರುನೇ ಮಾತಾಡ್ತಾ ಇರೋದು. ಇನ್ನ ವೈನ್ ಶಾಪು ಓಪನ್ ಆಗಿಲ್ವಲ್ಲೇ? ನಾನು ತಂದಿದ್ದೀನಿ. ತಗೊಂಬಂದಿದ್ಯಾ? ಎಲ್ಲಿದ್ಯಾ? ನಿಮ್ ಮನೆ ಮುಂದೆನೆ, ಡೋರ್ ಓಪನ್ ಮಾಡು, ಒಳಗ್ ಬರ್ತೀನಿ. ಹಾ, 1 ಸೆಕೆಂಡ್. ಅಯ್ಯೋಯ್ಯೋ, ಇವಳು ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ಲಲ್ಲ. ಏ ವಾಸು, ಎದೋಳು. ಏ ವಾಸು, ಎದೋಳು. ವಾಸು, ವಾಸು, ಎದೋಳು. ವಾಸು. ಬಾ. ಹೇ, ಏನು, ವಾಶ್ರೂಮ್ ಹೋಗಿದ್ಯಾ? ಅಯ್ಯೋ ಇಲ್ಲ. ಏನಿ ಹುಡುಗಿ ಇಷ್ಟೊಂದು ಕುಡಿತಾಳೆ ಅನ್ಕೋತಿದ್ಯಾ? ಆಹಾ, ಹಾ, ಸಾಫ್ಟ್ವೇರ್ ಆಫೀಸಲ್ಲಿ ಮಂಡೇ ಟು ಫ್ರೈಡೇ ಕೂತ್ಕೊಂಡು ಸಾಕಾಗೋಗಿರುತ್ತೆ. ಯಾವಾಗ ಸ್ಯಾಟರ್ಡೆ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಸ್ಯಾಟರ್ಡೆ ಬಂದ ತಕ್ಷಣ ಫುಲ್ಲಾಗಿ ಕುಡಿದು ಸಂಡೇ ರೆಸ್ಟ್ ತಗೊಂಡು ಮಂಡೇ ಆಫೀಸಿಗೆ ಹೋಗ್ತೀನಿ. ದಾಸ್, ಯು ಆರ್ ಸೋ ಸೆಕ್ಸಿಡಾ. ಅಯ್ಯಯ್ಯೋ, ಇವಳು ಮಾತಾಡ್ತಿದ್ರೆ ಕಿಕ್ ಬರ್ತಿದ್ಯಲ್ಲ ನನಗೆ. ಮುದ್ದು ಕೊಡಬೇಕು ಅಂತ ಅನ್ನಿಸ್ತಿದ್ಯಾ?
ನಿನ್ನ ನೋಡ್ತಿದ್ರೆ ಬಾಡಿಲಿ ಒಂಥರ ಫೀಲಿಂಗ್ಸ್ ಬರ್ತಿದೆ ದಾಸ್. ಅದಕ್ಕೆ ಅವತ್ತು ಯೋಚನೆ ಮಾಡದೆ ನಿನಗೆ ಮುತ್ತು ಕೊಟ್ಬಿಟ್ಟೆ. ನೀನು ಓಪನ್ ಆಗಿ ಮಾತಾಡಿದ್ದೆ ನಂಗೆ ಇಷ್ಟ ಆಯ್ತು. ಮದ್ವೆ ಯಾವಾಗ ಮಾಡ್ಕೋತ್ಯಾ? ಮಾಡ್ಕೊಳ್ಳೋಣ. ಯಾರು? ಅಯ್ಯೋ, ಆ ಕರಿಯ ಎದ್ದ ಅನ್ಸುತ್ತೆ. ದಾಸ್, ನಮ್ಮ ಅಣ್ಣನ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ, ಓಕೆನಾ? ಸರಿ. ಬಾಯ್. ಬಾಯ್. ನಿನ್ನ ಅಯ್ಯನ್ ಯಾಕೋ ಬಾಗ್ಲು ಬಡಿತಿದ್ಯಾ? ನಾನು ಬರೋವರೆಗೂ ಕಾಯಕ್ಕಾಗಲ್ವಾ? ನೀನು ಡೋರ್ ಏನಕ್ಕೆ ಹಾಕಿದ್ದೋ? ನಿನ್ ಗೊರಕೆ ಸೌಂಡ್ ತಡಿಯಕ್ಕಾಗ್ದೆ. ಓ, ಇಷ್ಟು ಬಿಯರ್ ಯಾರೋ ಕುಡ್ದಿದ್ದು? ನೈಟ್ ನಾವೇ ಕುಡಿದ್ವಲ್ಲೋ. ಇಷ್ಟು ಬಿಯರಾ? ಇಲ್ಲ ಕಣೋ, ಎದುರ್ ಮನೆಯವನು, ಪಕ್ಕದ ಮನೆಯವನು, ಅದ್ರ ಪಕ್ಕದ ಮನೆಯವನು, ಇವರೆಲ್ಲ ಬಂದು ಕುಡಿದ್ರು. ತೆಗಿಯಲೇ. ಈ ಪಾರ್ಟಿ ಬಿಯರ್ ಕುಡಿದ್ವಾ ನಾವು? Oh, inside edge. Lucky way to start the pull shot. That's nicely played. Enough wood on it to get him a four. Up and ಹೇ, ಇಷ್ಟೊತ್ತಲ್ಲಿ ಬಂದಿದ್ಯಲ್ಲ? ಮನ್ಸು ಯಾಕೋ ಸರಿ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಪರು, ಬಿಯರ್ ಕುಡಿದ್ಯಾ? ಬೀರ್. ಪರು, ಪಾರು, ರಿಲ್ಯಾಕ್ಸ್. ನೋ ದಾಸ್. ಏನಾಯ್ತು ನಿನಗೆ? ಜಸ್ಟ್ ರಿಲ್ಯಾಕ್ಸ್. ಪಾರು, ಏನಾಯ್ತು? ಯಾಕೆ ಚುಚ್ಚಿದೆ? ನೀನ್ ಯಾಕೋ ನಮ್ಮಣ್ಣನ್ ಸಾಯಿಸ್ದೆ? ಮದ್ವೆಗೆ ಒಪ್ಪಿಸ್ತೀನಿ ಅಂತ ಹೇಳಿದ್ದೆ ತಾನೆ? ನಾನು ಬೇರೆ ಹುಡುಗಿರ್ ತರ ಬಿಟ್ಬಿಟ್ಟು ಹೋಗ್ತೀನಿ ಅನ್ಕೊಂಡ್ಯಾ? ನಾನೇನ್ ಕೊಲೆಗಾರನ್ ತರ ಕಾಣಿಸ್ತಿದ್ದೀನ ನಿನ್ಗೆ? ನೀನೊಬ್ಬ ಕೊಲೆಗಾರನೇ. ಪಾರು, ಬೇಡ, ಹತ್ರ ಬರ್ಬೇಡ. Don't touch me. ನೀನೊಬ್ಬ ಕೊಲೆಗಾರ. ನಿನ್ನಂತ ಮೋಸಗಾರನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ನಿನ್ನ ಪ್ರೀತಿಸಿದ್ದಕ್ಕೆ ನನಗೆ ಶಿಕ್ಷೆ ಆಗ್ಲೇಬೇಕು. ಪಾರು, ಏನ್ ಮಾಡ್ತಿದ್ಯಾ? ಪಾರು, ಪಾರು ಪ್ಲೀಸ್. ಪಾರು, ನೀನ್ ನನ್ನ ಹತ್ರ ಬರ್ಬೇಡ. ಪಾರು, ಪಾರು ಪ್ಲೀಸ್. ಪಾರು, ಪಾರು, ಯಾಕೋ ನಮ್ಮ ಅಣ್ಣನ್ ಕೊಂದೆ? ಪಾರು ಬೇಡ. ಪಾರು, ಪಾರು, ಪಾರು.
ಪಾರು 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 ಎದೋಳು ಪಾರು 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 ಎದೋಳು ಪಾರು ಪಾರು ಎದೋಳು ಪಾರು ಪಾರು ಎದೋಳು ಪಾರು 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 ಎದೋಳು ಪಾರು 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 ಎದೋಳು ಪಾರು 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 ಎದೋಳು ಪಾರು 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 ನನ್ನ ತಂಗಿ ಪಾರು ಇದುವರೆಗೂ ನನಗಿದು ಬೇಕು ಅಣ್ಣ ಅಂತ ಯಾವತ್ತೂ ಕೇಳಿಲ್ಲ. ಏನಕ್ಕಂದ್ರೆ ಪಾರು ಕೇಳಕ್ಕೆ ಮುಂಚೆನೇ ದಿ ಬೆಸ್ಟ್ ಕೊಟ್ಟಿದ್ದೀನಿ ನಾನು. ಅಣ್ಣಂಗೆ ತಂಗಿನೇ ಜವಾಬ್ದಾರಿ ಆಗಿರ್ಬೋದು, ಆದರೆ ತಂಗಿಗೆ ಅಣ್ಣನೇ ಬಲ. ಬಂದ ಯಾವತ್ತು ಯಾರಿಗೂ ಕೂಡ ಭಾರ ಆಗೋದಿಲ್ಲ, ಬಿಟ್ಟೋಗಷ್ಟು ಲೇಸೇನಲ್ಲ. ಬಂದ ಬಲ ಕೊಡುತ್ತೆ, ಅರ್ಥ ಮಾಡ್ಕೊಂಡ್ರೆ ಅದ್ರ ಮೌಲ್ಯ ಗೊತ್ತಾಗುತ್ತೆ. ನನಗೆ ಪಾರು ಅಂದರೆ ತುಂಬ ಇಷ್ಟ. ನೀವು ನನ್ನ ನಂಬಿ ನಿಮ್ಮ ತಂಗಿಗೆ ಯಾವುದೇ ತೊಂದರೆ ಬರ್ದಿರಂಗೆ ನೋಡ್ಕೊತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಸರ್ 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 ಎದೋಳಿ ಸರ್. ಏಯ್ ಸರ್ ಸರ್ ಎದೋಳಿ ಸರ್. ಪಾರು ಹುಷಾರು. ಓ ಗಾಡ್. ಸರ್ 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 ಎದೋಳಿ ಸರ್. ಸರ್ 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 ಸರ್. ಏಯ್ ಅನುಮಾನದಿಂದ, ಸ್ವಾರ್ಥದಿಂದ ನಿಮ್ಮ ಅಮೂಲ್ಯವಾದ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಪ್ರೇಮ ಅನ್ನೋದು ಕಣ್ಣಿಂದ ಶುರುವಾಗಿ ಕಣ್ಣೀರಿಂದ ಮುಗಿಯೋಂಥದ್ದಲ್ಲ. ಮನ್ಸಲ್ಲಿ ಹುಟ್ಟಿ ಸಾಯೋವರೆಗೂ ಇರೋವಂಥದ್ದೇ ಪ್ರೇಮ. ಪ್ರೀತಿ ಮಾಡಿ, ಪ್ರೀತಿ ಮಾಡೋಕ್ ಬಿಡಿ. ಚೆನ್ನಾಗಿದೆ. ಇದು ಪ್ರೆಸೆಂಟ್ ಯೂತ್ಸ್ಗೆ ಇಷ್ಟ ಆಗುತ್ತೆ. ನಮ್ಮ ಹುಡುಗನ ಕೂಡ ಹೇಳ್ತೀನಿ, ನೀನು ರೆಡಿ ಮಾಡ್ಕೋ. ಓಕೆ ಓಕೆ ಸರ್. ಲೋ ಮಗ, ಬೇಗ ಬಾರೋ. ಸರಿ. ಏನಾಯ್ತು? ಏನಿದ್ ರಕ್ತ? ಆ ಕಾರ್ ಓನರ್ಗೆ 2 ಲಕ್ಷ ಕೊಟ್ಟಿದ್ದೆ ಮಗ. ದುಡ್ಡು ಕೇಳಿದಕ್ಕೆ ಹೀಗೆ ಹೊಡೆದಿದ್ದಾನೆ. ನಡಿ ಕಂಪ್ಲೇಂಟ್ ಮಾಡೋಣ. ಅಯ್ಯೋ, ಈ ಕಚಡ ನನ್ನ ಮಗಳಿಗೆ ಪೊಲೀಸರು ಸೆಟ್ ಆಗಲ್ಲ ಕಣೋ. ನೀನು ಅನ್ನು ನಮ್ಮ ಹುಡುಗರನ್ನ ಕರೆಸ್ತೀನಿ, 20,000 ಕೊಡು. ನಿನ್ ದುಡ್ಡು ನಿನ್ ಕೈಯಲ್ಲಿ ಇಲ್ಲ ಅಂದ್ರೆ ಅವಾಗ ನನ್ಗೆ ಹೇಳು. ಸರಿ ಮಗ, ಕರ್ಸು. ಲೋ ಮಗ. ಹೇಳೋ ಮಗ. ಫ್ರೆಂಡ್ದು ಚಿಕ್ಕ ಸೆಟಲ್ಮೆಂಟ್ ಇದೆಯೋ? ಫ್ರೆಂಡ್ ಅಂತಿದ್ಯಾ, ಚಿಕ್ಕದಂತಿದ್ಯಾ? ಎಷ್ಟು ಕೊಡಿಸ್ತೀಯ ನೀನು? ಒಂದು 20,000 ಕೊಡಿಸ್ತೀನಿ ಕಣೋ. ಸರಿ, ಲೊಕೇಶನ್ ಕಳಿಸು.
ಎಲ್ಲೋ ಕ್ಯಾಂಡಿಡೇಟ್ ಒಳಗಡೆ ಇದ್ದಾನ ಮಗ. ಅವನ ಹೆಸರೇನು? ಉಸ್ಮಾನ್ ಅಣ್ಣ. ನಡಿ. ಅವನೇ. ಯಾರೋ ನೀನು? 2 ಲಕ್ಷ ಯಾವಾಗ ಕೊಡ್ತೀಯ? कौन रे तू? मुझे मार के मेरे पास ही पैसा मांग रहा रे? 2 ಲಕ್ಷ. मैं कौन है मालूम? 2 ಲಕ್ಷ. ಅಣ್ಣ, ನನ್ನ ಲೈಫಲ್ಲಿ ಇಲ್ಲಿವರೆಗೂ ನಾನು ನಿಮ್ಮನ್ನ ನೋಡೇ ಇಲ್ಲ ಅಣ್ಣ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಷ್ಟಕ್ಕೂ ನಿಮ್ಗೆ ಏನ್ ಬೇಕಣ್ಣ? ಅವನು ನನ್ನ ಫ್ರೆಂಡು. ನೀನು ಅವನಿಗೆ 2 ಲಕ್ಷ ಕೊಡ್ಬೇಕಲ್ವಾ? ಅವನ ದುಡ್ಡು ಅವನು ಕೊಟ್ಬಿಡು. ಲೇ, ಆ ದುಡ್ಡನ್ನ ತಗೊಂಬನ್ರ. ಏಯ್, ಇನ್ನೊಂದ್ಸತಿ ಈ ಥರ ಮಾಡ್ದೆ ಅಂತ ಗೊತ್ತಾದ್ರೆ ನಿನ್ ಮೂಳೆ ಮುರಿದಾಕ್ಬಿಡ್ತೀನಿ. ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಲೇ, ನೀನ್ ನನಗ್ ದುಡ್ಡು ಕೊಟ್ಟೆ, ನಾನ್ ನಿನ್ಗೋಸ್ಕರ ಕೆಲಸ ಮಾಡ್ದೆ ಅಷ್ಟೇ. ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿಬೇಡ, ನನಗಂತೂ ಸೆಟ್ಟೇ ಆಗಲ್ಲ. ಈಗ ನೀನ್ ಹ್ಯಾಪಿ ತಾನೆ? ಹ್ಯಾಪಿನೇ ಅಣ್ಣ. ನಡಿ, ಎಂಜಾಯ್ ಮಾಡೋಣ. ಏನೋ ರಾಜ, ಫುಲ್ ಬಾಟ್ಲು ಕುಡಿತಿದ್ದೆ, ಹಾಫ್ ಬಾಟ್ಲಿಗೆ ಹತ್ಬಿಡ್ತಾ. ಇಷ್ಟೊತ್ತಲ್ಲಿ ಅವನ ಫೋನ್ ಮಾಡ್ತಿರೋದು. ಹಲೋ. ಏನಪ್ಪ ಮಾತಾಡ್ತಿರೋದು ರಾಜಾನಾ? ಹಾ, ರಾಜಾನೇ ಹೇಳು. ನಮ್ಮ ಮನೆ ಮಗಳು ಮನೆ ಬಿಟ್ಟು ಓಡೋಗಿದ್ದಾಳಪ್ಪ. ಇನ್ನೇನಿರುತ್ತೆ, ಯಾವ್ದಾದ್ರು ಬಕ್ರ ಇಷ್ಟ ಆಗಿರ್ತಾನೆ, ಅವನ ಜೊತೆ ಜೂಟ್ ಆಗ್ಬಿಟ್ಟಿದ್ದಾಳೆ. ನೋಡಪ್ಪ, ನಮ್ಮ ಮಗಳನ್ನ ಕರ್ಕೊಂಬಂದೆ ಅಂತ ಅನ್ಕೋ, ನಿನಗೆ 50 ಕೊಡ್ತೀನಿ. ತುಂಬಾ ರಿಸ್ಕ್ ಆಗಿರೋ ಕೆಲ್ಸನಪ್ಪ. 50 ಎಲ್ಲ ಆಗುತ್ತೆ? ಏನಪ್ಪ, ಇಷ್ಟು ಚಿಕ್ಕ ಕೆಲ್ಸಕ್ಕೆ 50 ಕೊಟ್ರು ಸಾಕಾಗಲ್ವಾ ನಿನಗೆ? ನನ್ನ ಆಸ್ತಿ ಪೂರ್ತಿ ಬರ್ಕೊಡ್ಬೇಕಾ ನಿನಗೆ? ಏನು 50 ಲಕ್ಷ? ಸರ್ ಎದಳಿ ಸರ್. ಸರ್ ಅವ್ರು ಬರ್ತಿದ್ದಾರೆ. ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಕಾರ್ ಸ್ಟಾರ್ಟ್ ಮಾಡಿ ಸರ್. ಅವ್ರು ಬಂದ್ಬಿಡ್ತಾ ಇದ್ದಾರೆ ಸರ್, ಪ್ಲೀಸ್. ಅವ್ರು ಬರ್ತಾ ಇದ್ದಾರೆ, ಎದಳಿ ಸರ್. ಯಾರು ಬಂದ್ರು ಕಾರ್ ಸ್ಟಾರ್ಟ್ ಮಾಡಲ್ಲ ಅಷ್ಟೇ. ಬೇಕಾದ್ರೆ ಮಾಡಲ್ಲ ನಮ್ಗೆ ಅಂದ್ರೆ ದುಡ್ಡು ಮಾಡಲ್ಲ. ಕೊಡ್ತೀನಿ ಸರ್, ದುಡ್ಡು ಕೊಡ್ತೀನಿ. ದುಡ್ಡ ಎಷ್ಟು? 50,000 ಕೊಡ್ತೀನಿ ಪ್ಲೀಸ್ ಸರ್. ಹಾಗಾದ್ರೆ 1 ನಿಮಿಷ. ಏನು? ನಾನು ಕುಡ್ದಿದ್ದೀನಿ, ನೀವು ಡ್ರೈವ್ ಮಾಡಿ. ಓಕೆ ಓಕೆ, ಎದಳಿ ಸರ್, ಪ್ಲೀಸ್ ಪ್ಲೀಸ್. ಅವ್ರು ಬಂದ್ಬಿಡ್ತಾ ಇದ್ದಾರೆ, ಬೇಗ ಬನ್ನಿ. ಯಾವಾಗ ಸಿಗ್ತಾಳೋ ನನ್ನ ಲಕ್ಷ್ಮೀ ದೇವಿ?
50 ಲಕ್ಷ ಸಿಕ್ಕಿದ್ರೆ ಏಯ್ ಏನಾಯ್ತು ಸರ್? ನೀವೇನು ನನ್ನ ಕಾರಲ್ಲಿ? ನೀವೇ ಹೇಳಿದ್ರಲ್ವಾ ರಾತ್ರಿ ಕಾರ್ ಡ್ರೈವ್. ನನ್ನ ಫೋನು ಅವಳು ಒಬ್ಳೇನಾ? ಏನು ಮಾಡೋದು? ಏನು ಇದಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ಹೋಗಿ ಬನ್ನಿ. ಅಣ್ಣ ಫೋನ್ ಬರ್ತಾ ಇದೆ ಅಣ್ಣ. ಹಲೋ ರೆಡ್ಡಿ ಅವರೇ, ಹುಡುಗಿ ಸಿಕ್ಬಿಟ್ಲು. ದುಡ್ಡು ರೆಡಿ ಮಾಡ್ಕೋ. ಏನೇನೇನೇನಂದೆ? ಇಷ್ಟು ಬೇಗ ಸಿಕ್ಬಿಟ್ಲಾ? ನೀನ್ ಹೆಂಗಪ್ಪ ನಂಬೋದು? ನಮ್ಕೇನ ಕಳಿಸ್ತಾ ಇದ್ದೀನಿ, ನೋಡ್ಕೋ. ಏನಪ್ಪ ತುಂಬಾ ಸ್ಪೀಡ್ ಆಗಿದೆಯಲ್ಲ? ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದ್ಬಿಡು. ರೆಡ್ಡಿ ಅವರೇ, ಲೆಕ್ಕ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಆಗ್ದಿರಂಗ್ ನೋಡ್ಕೊಳ್ಳಿ. ಬಯಲು ಸೀಮೆಯವರಪ್ಪ, ನಮ್ ಕಡೆ ಎಲ್ಲ ಜಾಸ್ತಿನೇ. ಬಂದ್ಬಿಡು. ಹೇಯ್, ಗಾಡಿ ಹತ್ರ. ಹೋಗೋಣವಾ? ಸರಿ. ಏನಾಯ್ತು ಇದಕ್ಕೆ? ಮೇಡಮ್, ಸ್ವಲ್ಪ ಕಾರ್ ತಳ್ತೀರಾ? ಓಕೆ. ಏಯ್, ಇದೇನು ಇವನು ಹೋಗ್ಬಿಡ್ತಾ ಇದ್ದಾನೆ. ಇವಾಗ ಹೇಗೆ ದೇವ್ರೇ, ಏನ್ ಮಾಡೋದು?
ಅಯ್ಯೋ. ಹಾಯ್, ನನ್ನ ಹೆಸರು ರಾಜ. ನಿಮ್ಮ ಹೆಸರು? ಹೇಳಲ್ಲ. ಕಡಿಮೆ ಇಲ್ಲ ಕಣೆ ನೀನು, ಕೊಬ್ಬು. ಮಾಡ್ತೀನಿ ಮಾಡ್ತೀನಿ. ಈ ಕಾರ್ ನಿಮ್ದೇನಾ? ಯಾಕೆ ಹಂಗ ಅನ್ನಿಸ್ತಿಲ್ವಾ? ನಿಜ ಹೇಳು. ಕಳ್ಳನ್ ಥರ ಕಾಣಿಸ್ತಾ ಇದ್ದೀನಾ ನಿನಗೆ? ಹೌದು. ಆ ಕೂಲ್ ರಾಜ, ಕೂಲ್. ನನಗೆ ಬೇಕಾಗಿರೋ ದುಡ್ಡು ಆ ರೆಡ್ಡಿ ಹತ್ರ ಕರ್ಕೊಂಡೋಗಿ ಬಿಟ್ಟಾದ್ಮೇಲೆ ನಿನಗಿದೆ ಕಣೆ. ಅಮ್ಮ ಅಮ್ಮ, ಅಯ್ಯಪ್ಪ, ಈ ತರ ಗುದ್ಬಿಟ್ರಲ್ರೋ ನಿಮ್ಮ ಅಕ್ಕ ಮುಚ್ಚ. ಕಾರಲ್ಲಿ ಗುದ್ದಿದ್ರ ನನ್ನ? ಹೌದು. ನೀವು ಲೇಡೀಸಾ? ಏನು ನಿಮ್ಗೆ ಕಣ್ಕಾಣಲ್ವಾ? ಹೌದಮ್ಮ. ಲಾರಿ ಅವನು ದುಡ್ಡು ಕೊಡ್ಲಿಲ್ಲ ಅಂತ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸ್ವಲ್ಪ ಸಿಟಿವರೆಗೂ ಲಿಫ್ಟ್ ಕೊಡ್ರಮ್ಮ. ಆಯ್ತು, ಬನ್ನಿ. ಪಕ್ಕದಲ್ಲಿ ಯಾರಾದ್ರೂ ಇದ್ದಾರಾ ಅಮ್ಮ? ಇದ್ದೀನಿ. ಯಾಕೆ? ಏನೂ ಇಲ್ಲ ಸರ್, ಸಿಟಿವರೆಗೂ ಲಿಫ್ಟ್ ಕೊಟ್ರೆ ಸಾಕು ಸರ್. ಹೇಳಿದ್ದೆಲ್ಲ ನಮ್ದಂಗಿದ್ದಾರೆ, ಸ್ವಲ್ಪ ಬಿಲ್ಡಪ್ ಕೊಡೋಣ. ಹಂಗಲ್ಲ ರೀ, ಹಂಗಲ್ಲ. ಈ ಕಡೆ ಬನ್ನಿ. ಇಲ್ಲೇನಾ? ಅರೆ ಹಂಗಲ್ಲ ರೀ, ಈ ಕಡೆ ಬನ್ನಿ. ಅಲ್ವಾ? ಇವಾಗ ಹತ್ತಿ. ಅಮ್ಮಯ್ಯ, ಅಮ್ಮಯ್ಯ. ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾಗಿದ್ದಾರೆ. ಏನ್ ಮೇಡಮ್, ಇಬ್ರು ಸೈಲೆಂಟ್ ಆಗಿದ್ದೀರಾ? ನೀವಿಬ್ರು ಲವರ್ಸ್ ಅಲ್ವಾ? ಅಮ್ಮ, ಅವನು ಚೆನ್ನಾಗಿ ಪಾಠ ಕಲಿಸಿದ್ಲು. ಮಲ್ಕೊಳಪ್ಪ ಆರಾಮಾಗಿ. ಏನಾಯ್ತು? ಅಯ್ಯೋ, ಏನಾಯ್ತು ಕಾರ್ಗೆ? ಗಾಡಿ ಓವರ್ ಹೀಟ್ ಆಗಿದೆ. ನಾನು ಹೋಗಿ ವಾಟರ್ ತಗೊಂಡ್ಬರ್ತೀನಿ. ಸರಿ. ನಾನು ಕರೆಕ್ಟಾಗಿ ನೋಡ್ಲಿಲ್ಲ. ಏನಾಯ್ತು ಸೊಂಟ? ಅಯ್ಯೋ, ನಾನು ಕುರುಡ ಅಲ್ಲಂತ ಇವಳು ಗೊತ್ತಾದ್ರೆ ಸಾಯಿಸೇ ಬಿಡ್ತಾಳೆ ಅನ್ಸುತ್ತೆ. ಈಗ ನಾನು ಮಾಡೋ ಆಕ್ಟಿಂಗ್ ನೋಡಿ ಅವಳು ನನಗೆ ಫಿದಾ ಆಗ್ಬಿಡ್ಬೇಕು. ಸಿಕ್ಕಾಕೊಟ್ರೆ ಮುಗೀತ್ ನನ್ ಕತೆ. ಇವನು ನಿಜವಾಗ್ಲೂ ಕುರುಡನ ಅಥವಾ ಆಕ್ಟಿಂಗ್ ಮಾಡ್ತಾ ಇದ್ದಾನ? ನೋಡ್ದೆ ಡ್ರಾಮಾನ? ಏನ್ ಹಂಗ್ ನೋಡ್ತವಳೆ? ನಾನ್ ಕುರುಡ ಅಲ್ಲ ಅಂತ ಗೊತ್ತಾಗ್ಬಿಡ್ತಾ? ರಾಯ್, ನಾವು ಸಿಕ್ಕಾಕೊಬಾರ್ದು. ಸ್ವಲ್ಪ ಬಿಲ್ಡಪ್ ಕೊಡು. ಇವನ ಅವತಾರ ಏನೋ ಬೇರೆ ತರ ಇದೆಯಲ್ಲ. ಒಂದ್ಸರಿ ಟೆಸ್ಟ್ ಮಾಡೋಣ. ಏನತ್ರ ಬರ್ತವಳೆ? ರಾಯ್, ಸಿಕ್ಕಾಕೊಬಿಡ್ವೋ? ಅಯ್ಯೋ ರಾಯ್,
ಸಿಕ್ಕಾಕೊಂಡ್ಬಿಡ್ವೋ, ಭಯ ಆಗ್ತಿದ್ದಲ್ಲ. ಲೇ ರಾಯ್, ಇಂಥ ಟೈಮಲ್ಲಿ ಧೈರ್ಯವಾಗಿರ್ಬೇಕು. ಅಮ್ಮ ಕಣ್ಣು ಚುಚ್ಚಿಬಿಡ್ತಳ. ಇಂಥ ಟೈಮಲ್ಲೇ ಧೈರ್ಯವಾಗಿರ್ಬೇಕು. ಎದೆಯಲ್ಲಿ ಧೈರ್ಯ ತುಂಬ್ಕೋ. ಸುಮ್ನಿರೆ, ಇವಳೇನೋ ಹಿಂಗಾಡ್ತವಳೆ. ನನ್ ಕುರುಡ ಅಲ್ಲ ಅಂತ ಕಂಡಿಡ್ಬಿಟ್ಲಾ? ಏಯ್, ನಿಂಗ್ ಕಣ್ ಕಾಣತ್ತಲ್ವಾ? ಸುಳ್ಳು ಹೇಳ್ದೆ ಅನ್ಕೋ, ಇದನ್ನ ಕಣ್ಣಕ್ ಚುಚ್ತೀನಿ. ಅಮ್ಮ ತಾಯಿ, ನಿನ್ಗೂ ದೊಡ್ಡ ನಮಸ್ಕಾರ ಆಗ್ತೀನಿ. ನನ್ನ ಬಿಟ್ಬಿಡು. ಈ ವಿಷಯ ಅವ್ರಿಗೆ ಮಾತ್ರ ಹೇಳ್ಬೇಡ. ನಾನು ನನ್ನ 3ನೇ ಹೆಂಡತಿ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಮ್ಮ ತಾಯಿ. ಮತ್ತೇನಕ್ ಸುಳ್ಳು ಹೇಳ್ದೆ? ಬುದ್ಧಿ ನೆಟ್ಗಿಲ್ದೆ. ಹೇಳ್ಬೇಡಮ್ಮ, ನಿನ್ ಕಾಲ್ ಹಿಡ್ಕೋತೀನಿ ಪ್ಲೀಸ್ ಅಮ್ಮ. ನಮ್ಗೆ ಮೋಸ ಮಾಡ್ತೀಯಾ? ಇವತ್ತಿದೆ ಕಣೋ ನಿನ್ಗೆ. ರಾಜ ಬರ್ಲಿ ಹೇಳ್ತೀನಿ. ಅಮ್ಮ ತಾಯಿ, ನಿನ್ ನಮಸ್ಕಾರ ಆಗ್ತೀನಿ. ನಿನ್ ಕಾಲ್ ಹಿಡ್ಕೊಳ್ತೀನಿ. ನನ್ನ ಬಿಟ್ಬಿಡಮ್ಮ ಪ್ಲೀಸ್. ರಾಜ, ನಿನ್ಗೆ ಕಣ್ ಕಾಣುತ್ತೆ. ಅದು ನನಗೆ ಮೊದಲೇ ಗೊತ್ತು. ಇದೇನಿದು? ಮುಂಚೆನೆ ಗೊತ್ತು ಅಂತವನೇ. ಇದೇನಿದು ಹತ್ರಕ್ಕೆ ಬರ್ತವನೆ? ಸರ್ 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 ಬೇಡ ಸರ್. ಏನೋ ಜಾನ್ಸನ್ ರಾಯ್? ಸರ್, ನಿಮಗೆ ನಮಸ್ಕಾರ ಇಡ್ತೀನಿ ಸರ್. ನನಗೆ 4 ಜನ ಹೆಂಡ್ತಿರಿ ಸರ್. ನಾನು ಹೋಗಿಲ್ಲ ಅಂದ್ರೆ ಅವ್ರು 4 ದಿಕ್ಕಿಗೆ ಹೋಗ್ಬಿಡ್ತಾರೆ. ಯಾರು ಲಿಫ್ಟ್ ಕೊಡ್ತಾಯಿಲ್ಲ ಅಂತ ಏನೋ ಚಿಕ್ಕದಾಗಿ ಸ್ವಲ್ಪ ಆಕ್ಟ್ ಮಾಡಿದೆ ಅಷ್ಟೇ. ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಬೇರೆ ಯಾರನ್ನೋ ಲಿಫ್ಟ್ ಕೇಳ್ಕೊಂಡು ಹೋಗ್ಬಿಡ್ತೀನಿ. ರಾಜ, ಅವನ್ನ ಬಿಟ್ಬಿಡು. ಬದುಕೊಂಡೆ ಕಣೋ. ಅಮ್ಮಯ್ಯ. ಸರ್, ರಂಗಾರೆಡ್ಡಿ ಅಣ್ಣ, ನಮ್ ಜೊತೆ ಮಾತಾಡಿದ ಕ್ಯಾಂಡಿಡೇಟ್ ಇವನೇನಾ? ಹೌದಣ್ಣ. ಅಣ್ಣ, ಫೋನು. ರೆಡ್ಡಿ ಅವರೇ, ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ. ಒಂದ್ಸರಿ ಕಾರ್ ಹತ್ರ ಬಾರಪ್ಪ. ರಂಗಾರೆಡ್ಡಿ, ನಾವು ಮಾಡ್ಬೇಕು ಅನ್ಕೊಂಡಿದ್ ಕೆಲಸ ಬೇರೆ ಅವ್ನು ಮಾಡಿದ್ರೆ ಅವನ್ನ ಮೆಚ್ಕೋಬೇಕಾ, ದ್ವೇಷ ಪಡ್ಬೇಕಾ? ಮೆಚ್ಕೋಬೇಕಣ್ಣ. ರೆಡ್ಡಿ ಅವರೇ, ಕಾರಲ್ಲಿ ಹುಡುಗಿ ಇದ್ದಾಳೆ. ದುಡ್ಡು ಕೊಟ್ರೆ ಹುಡುಗಿನ ನಿಮ್ಗೆ ಒಪ್ಪಿಸ್ತೀನಿ. ಇರಪ್ಪ,
ನಿನ್ನ ನೋಡ್ತಾ ಇದ್ರೆ ಹಂಗೆ ನೋಡ್ತಾ ಇರ್ಬೇಕನ್ಸುತ್ತೆ. ಸ್ವಲ್ಪ ಹೊತ್ತು ನೋಡ್ತೀನಿರು. ಹೌದು, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ದುಡ್ಡು ಅಂದ್ರೆ ಅಷ್ಟಿಷ್ಟನಾ ಅಪ್ಪ? ಇಲ್ಲ, ಮತ್ತೆ ಪ್ರಾಣ. ನೀನ್ ಹಂಗ್ ಮಾತಾಡ್ತಾ ಇದ್ರೆ ನನ್ ತಲೆಗೆ ಹುಚ್ಚಿಡ್ತಾ ಇದೆಯಪ್ಪ. ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನನ್ನ ಹತ್ರ ಕೆಲಸ ಮಾಡ್ತೀಯಾ? ಮಾಡಲ್ಲ. ಕೆಲಸ ಇದ್ರೆ ಹೇಳು, ಎಷ್ಟು ಕೊಡ್ತೀಯ? ರಂಗಾರೆಡ್ಡಿ, ದುಡ್ಡು ಕೊಡು. ಸರಿ ಅಣ್ಣ. ಲೇ, ಹೋಗ ಅವಳನ್ನ ಕರ್ಕೊಂಬನ್ರೋ. ತಗೋ. ಲೆಕ್ಕ ಸರಿಯಾಗಿದೆ ರೆಡ್ಡಿ ಅವರೇ, ಬರ್ತೀನಿ. ಇರಪ್ಪ, ಒಂದ್ಸರಿ ತಪ್ಕೊಂಡೋಗ್ ಬಾರಪ್ಪ. ಸಾಕಪ್ಪ. ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಬಿಟ್ಬಿಡಿ. ರಾಜ, ಇವ್ರು ನನ್ನ ಸಾಯಿಸ್ಬಿಡ್ತಾರೆ ರಾಜ. ಪ್ಲೀಸ್ ರಾಜ, ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ರಾಜ, ಪ್ಲೀಸ್. ಇವ್ರು ನನ್ನ ಕಡೆಯವ್ರನ್ನೆಲ್ಲ ಸಾಯಿಸ್ಬಿಟ್ರು ರಾಜ. ನನ್ನನ್ನು ಸಾಯಿಸ್ಬಿಡ್ತಾರೆ ರಾಜ. ಪ್ಲೀಸ್ ಪ್ಲೀಸ್ ರಾಜ. ಅವಳು ಹುಚ್ಚಿನಪ್ಪ, ಅವಳ ಮಾತಕ್ಕೆ ತಲೆ ಕೆಡ್ಸ್ಕೋಬೇಡ. ಬೇಕಾದ್ರೆ ನಾನು ನಿಂಗೆ ₹1,00,00,000 ಕೊಡ್ತೀನಿ ರಾಜ. ಪ್ಲೀಸ್ ಪ್ಲೀಸ್ ರಾಜ, ಪ್ಲೀಸ್ ರಾಜ. ಏಯ್, ಟೀ ಕುಡಿಯೋದಕ್ಕೆ ದುಡ್ಡಿಲ್ಲ ನಿನ್ನ ಹತ್ರ? 1 ಕೋಟಿ ಹೆಂಗೆ ಕೊಡ್ತೀಯಾ? ಕರ್ಕೊಂಡೋಗ್ರಿ ಇವಳನ್ನ. ಏಯ್, ಬೇಕಾದ್ರೆ ನಿನ್ ಜೊತೆ ಮಲಗ್ತೀನಿ ಕಣೋ. ಎಂತ ಕೆಲಸ ಮಾಡ್ಬಿಟ್ಟಿಯೇ? ಹೇಳ್ಕೊಂಡಿರ ಅವಳನ್ನ, ಸಾಯಿಸಿ ಅವಳನ್ನ. ನನ್ಗೆ ಯಾಕೆ ಅವಳು ನೆನಪಾಗ್ತಿದೆ? ಆ ಹುಡುಗಿ ಮಾತಿಗೆ ನನ್ನ ಕಣ್ಣಲ್ಲಿ ಯಾಕೆ ನೀರು ಬರ್ತಿದೆ? ನಾನು ಈ ತರ ಬದುಕೋದು ನಿನ್ಗೆ ಇಷ್ಟ ಇಲ್ವಾ? ನನಗಂತೂ ಮನುಷ್ಯತ್ವ ಅನ್ನೋದು ಇಲ್ವೇ ಇಲ್ಲ. ದುಡ್ಡು ದುಡ್ಡು ದುಡ್ಡು. ಈ ಜನ್ಮದಲ್ಲಿ ನನಗೆ ದುಡ್ಡು ಮಾತ್ರ ಬೇಕು. ದುಡ್ಡು ದುಡ್ಡು ದುಡ್ಡು.
ಟೀ ತಗೊಳ್ಳಿ. ಹಂಗೆ ನೋಡಬೇಡಿ, ಪ್ಲೀಸ್ ಕುಡೀರಿ. ತಗೊಳ್ಳಿ ಪ್ಲೀಸ್. ನಾನು ಹುಟ್ಟಾಗ್ಲೇ ನಮ್ಮಮ್ಮ ಸತ್ತೋದ್ರು. ಕೀರ್ತಿ, ಹಾಗೆ ನೋಡಬೇಡ. ಈಗ ಹೇಳ್ತಿದ್ದೀನಿ, ನಿನ್ಗೋಸ್ಕರ ನನ್ನ ಪ್ರಾಣ ಹೊತ್ತೆ ಇಟ್ಟು ನಿನ್ನ ಕಾಪಾಡ್ಕೋತೀನಿ. ನಂಬಲ್ವಾ? ಸರಿ, ಕಾರತ್ತು ಹೈವೇಲಿ ಬಿಡ್ತೀನಿ. ನಿನ್ಗಿಷ್ಟ ಬಂದಿದ್ದ ಜಾಗಕ್ಕೆ ಹೋಗು. ರಾಜ, ಒಂದು ನಿಮಿಷ. ನಮ್ಮಪ್ಪ ವೀರಶಂಕರ್ ರೆಡ್ಡಿ. ತಮ್ಮ, ಓಡ್ ಹೋಗು. ರೆಡ್ಡಿ, ಬೇಡ ರೆಡ್ಡಿ, ನೀನು ನಮ್ಮ ಕಡೆ ಇರ್ತೀನಿ. ನನ್ನೇನು ಮಾಡ್ಬೇಡ. ಹಿಡ್ಕೊಡ್ರಲ್ಲ, ಹಿಡ್ಕೊಡ್ರ ಅವನ್ನ. ಲೇ ರೆಡ್ಡಿ, ನಿನ್ ಕಾಲು ಹಿಡ್ಕೋತೀನಿ. ನನ್ನ ಮಕ್ಕಳನ್ನೇನು ಮಾಡ್ಬೇಡ. ನಿನಗೆ ಪದವಿ ಬೇಕಂದ್ರೆ ನಾನು ರಾಜೀನಾಮೆ ಮಾಡ್ತೀನಿ. ನೀನ್ ಹೇಳಿದ್ನೆಲ್ಲ ಕೇಳೋದಕ್ಕೆ ನಾನ್ ನಿಂತರ ಒಳ್ಳೆಯವನಲ್ಲಪ್ಪ, ಕೆಟ್ಟವನು. ಭಿಕ್ಷೆ ಬೇಡಿ ಪಡ್ಕೊಳ್ಳೋಕೆ ನನಗೆ ಅಭ್ಯಾಸ ಇಲ್ಲ ಶಂಕರ್ ರೆಡ್ಡಿ. ಏನಾದ್ರೂ ಬೇಕು ಅಂದ್ರೆ ಸಾಯಿಸಿ ಕಿತ್ಕೊಳ್ಳೋದೆ. ಓಡ್ ಹೋಗು ತಂಗ್ಯವ್ವ, ಓಡ್ ಹೋಗು. ಅಣ್ಣ, ಅಣ್ಣ. ಯಾವ ಪವರ್ಗೋಸ್ಕರ ನಿಮ್ಮವ್ರನ್ನ ಸಾಯಿಸಿದ್ನೋ ಆ ಪವರ್ ಸಿಗ್ದಿರಂಗೆ ಮಾಡಬೇಕು. ಹೆಂಗೆ? ನೀವು ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದು ಆ ಪವರಿಂದ ಅವನ್ನ ಸಾಯಿಸಿದ್ರೆ ಆಗ ನಿಮ್ಮವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾಜಕೀಯನ ಬೇಡ ರಾಜ. ನಾನಿದ್ದೀನಲ್ಲ, ನೀವು ನಿಂತ್ಕೊಳ್ಳಿ.
ಅತ್ತಿಪಟ್ಟಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿದೆ. ಯಾರೂ ಎದುರು ನೋಡದೇ ಇರೋ ಮಟ್ಟಕ್ಕೆ ವೀರಸ್ವಾಮಿಯವರ ಮಗಳು ಕೀರ್ತಿ ರೆಡ್ಡಿ ಅವರ ಜೊತೆ ಸ್ಪರ್ಧೆ ಮಾಡೋದ್ರಿಂದ ಇಡೀ ಊರೇ ಕಂಗಾಲಾಗಿದೆ. ರೆಡ್ಡಿ ಅವರ ಜೊತೆ ಸ್ಪರ್ಧೆ ಮಾಡ್ತಿರೋದ್ರಿಂದ ಅತ್ತಿಪಟ್ಟಿ ರಾಜ್ಯದಲ್ಲಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ನಾನೇ ಗೆಲ್ತೀನಿ ಅಂತ ಹೇಳ್ತಿದ್ದಾರೆ ರೆಡ್ಡಿ ಅವರು. ಅತ್ತಿಪಟ್ಟಿ ರಾಜ್ಯದಲ್ಲಿ ಇಲ್ಲಿವರೆಗೂ ಇತಿಹಾಸದಲ್ಲಿ ಆಗದೇ ಇರೋದು ಕೀರ್ತಿ ಅವರು ರೆಡ್ಡಿ ಅವರನ್ನ ಹೆಚ್ಚಿನ ಮತದಿಂದ ಸೋಲಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಮುಂದೆ ಪ್ರಮಾಣವನ್ನು ಸ್ವೀಕರಿಸಲಾಗಿದೆ. ಕೀರ್ತಿ ರೆಡ್ಡಿ ಅನ್ನೋ ನಾನು ಶಾಸನದ್ವಾರ ನಿರ್ಮಿತವಾಗಿರುವ ಭಾರತ ರಾಜ್ಯದ ನಿಜವಾದ ವಿಶ್ವಾಸ ವಿಜೇತ ತೋರಿಸ್ತೀನಿ ಅಂತ, ಭಾರತ ದೇಶದ ಸಾರ್ವಭೌಮಾಧಿಕಾರನು ಸಮಗ್ರತೆನೆ ಕಾಪಾಡ್ತೀನಿ ಅಂತ, ಕರ್ನಾಟಕದ ರಾಷ್ಟ್ರಮಂತ್ರಿಯಾಗಿ ನನ್ನ ಕರ್ತವ್ಯನ ಶ್ರದ್ಧೆಯಿಂದ ಅಂತಃಕರಣ ಶುದ್ಧಿಯಿಂದ ನಿರ್ವಹಿಸ್ತೀನಿ ಅಂತ, ಪಕ್ಷಪಾತ ಆಗಲಿ ಭಯ ಆಗಲಿ ಯಾವುದೇ ಭೇದ ಭಾವ ಮಾಡದೇರ ರಾಜಾಜ್ಞೆಗಳು ಶಾಸನಗಳು ಅನುಸರಿಸಿ ಪ್ರಜೆಗಳಿಗೆ ನ್ಯಾಯ ಮಾಡ್ತೀನಿ ಅಂತ ದೈವ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತೀನಿ. ಹೋಮ್ ಮಿನಿಸ್ಟರ್ ಅವರೇ, ನೀವೇನ್ ಇಲ್ಲಿ ಬಂದಿದ್ದೀರಾ? ತಗೋ. ಬೇಡ ರೀ. ಆಗ ದುಡ್ಡು ಮಾತ್ರ ನನ್ನ ಪ್ರಪಂಚ ಅನ್ಕೊಂಡೆ, ಆದ್ರೆ ಇದರ ಅಗತ್ಯ ನನಗಿಂತ ಪ್ರಜೆಗಳಿಗೆ ಜಾಸ್ತಿ ಇದೆ. ಪ್ರಜೆಗಳು ನಿಮ್ಮನ್ನ ನಂಬಿ ಗೆಲ್ಸಿದ್ದಾರೆ. ಇದು ಅವರ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡಿ. ತಗೊಳ್ಳಿ. ಸರಿ, ನೀನು ಹೇಳಿದ್ದೆ ನಾನು ಮಾಡ್ತೀನಿ. ನಾನು ಹೇಳಿದ್ದು ನೀನು ಮಾಡ್ತೀಯಾ? ಏನು? ನನ್ನ ನೀನು ಮದುವೆ ಮಾಡ್ಕೊಳ್ತೀಯಾ? ಹಲೋ ಮೇಡಮ್, ಈಗ ನೀವು ಹೋಮ್ ಮಿನಿಸ್ಟರ್, ನಾನು ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್. ನೋಡಿ, ನಾನು ಈ ಥರ ಮೀನು ಹಿಡ್ಕೊಂಡು ತಿಂತಾ ಬದುಕ್ತೀನಿ. ನೋಡು ರಾಜ, ನೀನಂದ್ರೆ ನನಗಿಷ್ಟ. ನೀನಿಲ್ದಿರ ನಾನು ಇರೋಕ್ಕಾಗಲ್ಲ. ಏನ್ ಮೇಡಮ್ ಇದು? ಎಲ್ಲ ನೋಡ್ತಿದ್ದಾರೆ. ನೋಡ್ಲಿ, ನೀನ್ ಹಿಡ್ಕೋ. ಕೀರ್ತಿ, ನಿನ್ನ ದ್ವೇಷ, ಸೇಡು, ನೋಗೆ ಉತ್ತರ ನಿನ್ ಮುಂದೆನೇ ಇದೆ ಕೀರ್ತಿ. ನಿನ್ ಸೇಡ್ ತೀರಿಸ್ಕೋ ಕೀರ್ತಿ. ಏ ರಾಜ, 50 ಲಕ್ಷ ಕೊಟ್ಟೆ ನನ್ನ ಪತನನ ನಾನೇ ಬರೆಸ್ಕೊಂಡಾಗಿದೆ ಕಣೋ. ಪದವಿಲಿದ್ದು ಜನರನ್ನ 10 ವರ್ಷ ಆಳನ ಅನ್ಕೊಂಡಪ್ಪ. ಪ್ರಾಣನೇ ಇಲ್ದೇ ಇರೋ ಥರ ಮಾಡ್ತೀಯ ನನ್ನ. ಇವನ್ ಬಾಡಿ ಯಾರಿಗೂ ಗೊತ್ತಿಲ್ದಿರೋ ಸ್ಮಶಾನದಲ್ಲಿ ಹೂತಾಕ್ಬಿಡ್ರು. ಸರಿ ಅಮ್ಮ.